ಇವತ್ತು ಸ್ವಲ್ಪ ಕ್ರಿಕೆಟ್ನ ಬಗ್ಗೆ ಮಾತಾಡುವ. 4 ಓವರ್ 4 ಮೇಡನ್ ಫರ್ಗ್ಯೂಸನ್ ದಾಖಲೆ. ಟಿ20 ಕ್ರಿಕೆಟ್ ಇತಿಹಾಸದಲ್ಲಿ ಅತ್ಯಂತ ಶ್ರೇಷ್ಠ ಬೌಲಿಂಗ್ ಸ್ಟೈಲ್ ಎನ್ನುವ ದಾಖಲೆಯನ್ನು ನ್ಯೂಜಿಲೆಂಡ್ನ ಲಾಕಿ ಫರ್ಗ್ಯೂಸನ್ ಬರೆದಿದ್ದಾರೆ. ಸೋಮವಾರ ಪಪುವಾ ನ್ಯೂ ಗಿನಿ ವಿರುದ್ಧ ಟಿ20 ವಿಶ್ವಕಪ್ ಪಂದ್ಯದಲ್ಲಿ ಲಾಕಿ 4 ಓವರಲ್ಲಿ 4 ಮೇಡನ್ ಎಸೆದು 3 ವಿಕೆಟ್ ಕಿತ್ತರು. ಟಿ20 ಪಂದ್ಯದಲ್ಲಿ 4 ಓವರ್ ಮೇಡನ್ ಹಾಕಿದ ವಿಶ್ವದ ಕೇವಲ 3ನೇ ಬೌಲರ್ ಲಾಕಿ. ಕೆನಡಾದ ಸಾದ್ ಯೂಸಫ್, ವಿದರ್ಭದ ಅಕ್ಷಯ್ ಕರ್ನೆವಾಲ್ ಸಹ ಈ ಸಾಧನೆ ಮಾಡಿದ್ದು, ಅವರಿಬ್ಬರು ತಲಾ 2 ವಿಕೆಟ್ ಕಿತ್ತಿದ್ದರು. ಪಪುವಾ ನ್ಯೂ ಗಿನಿ ವಿರುದ್ಧ ಕಿವೀಸ್ಗೆ ಗೆಲುವು. ಟಿ20 ವಿಶ್ವಕಪ್ ಅಭಿಯಾನವನ್ನು ನ್ಯೂಜಿಲೆಂಡ್ ಗೆಲುವಿನೊಂದಿಗೆ ಮುಕ್ತಾಯಗೊಳಿಸಿದೆ. ಸೋಮವಾರ ನಡೆದ ಪಪುವಾ ನ್ಯೂ ಗಿನಿ ವಿರುದ್ಧ ಪಂದ್ಯದಲ್ಲಿ ಕಿವೀಸ್ 7 ವಿಕೆಟ್ಗಳ ಜಯ ಸಾಧಿಸಿದೆ. ಮೊದಲ ಬ್ಯಾಟಿಂಗ್ ಮಾಡಿದ ಪಪುವಾ 19.4 ಓವರ್ಗಳಲ್ಲಿ 78 ರನ್ನಿಗೆ ಆಲ್ಔಟ್ ಆಗಿತ್ತು. ಫರ್ಗ್ಯೂಸನ್ 3 ಬೋಲ್ಡ್ ಸ್ವಾರ್ಥಿ ಹಾಗೂ ಸೋದಿ ತಲಾ 2 ವಿಕೆಟ್ ಕಿತ್ತರು. ನ್ಯೂಜಿಲೆಂಡ್ 12.2 ಓವರ್ನಲ್ಲಿ 3 ವಿಕೆಟ್ ಕಳೆದುಕೊಂಡು 79 ರನ್ ಕಲೆ ಹಾಕಿ ಜಯಿಸಿತು. ಕಾರ್ನ್ವೆಲ್ 35 ರನ್ ಗಳಿಸಿದರು. ಟೆನಿಸ್ 71 ಸ್ಥಾನಕ್ಕೆ ಜಿಗಿದ ಸುಮಿತ್ ನಗಲ್ ಇಟಲಿಯ ಪೆರುಗಿಯಾ ಚಾಲೆಂಜರ್ ಟೆನಿಸ್ ಟೂರ್ನಿಯ ರನ್ನರ್ ಅಪ್ ಸ್ಥಾನ ಪಡೆದ ಭಾರತದ ಸುಮಿತ್ ನಗಲ್ ಎಟಿಪಿ ವಿಶ್ವ ರ್ಯಾಂಕಿಂಗ್ ಪಟ್ಟಿಯಲ್ಲಿ 71ನೇ ಸ್ಥಾನಕ್ಕೆ ಜಿಗಿದ್ದಾರೆ. ಭಾನುವಾರ ರಾತ್ರಿ ನಡೆದ ಫೈನಲ್ನಲ್ಲಿ ನಗಲ್ ಸ್ಥಳೀಯ ಆಟಗಾರ ಲೂಸಿಯನ್ ವಿರುದ್ಧ 1-6, 2-6 ರಲ್ಲಿ ಸೋಲುಗೊಂಡರು. ಕಳೆದ ವಾರ ನಗಲ್ 77ನೇ ಸ್ಥಾನದಲ್ಲಿದ್ದರು. ಪಾರ್ಕ್ನಂಥ ಕೆಟ್ಟ ಟೀಮ್ ನಾನು ನೋಡಿಲ್ಲ ಎಂದ ಕೋಚ್ ಕ್ರಿಸ್ಟನ್ ವರದಿ. ಟಿ20 ವಿಶ್ವಕಪ್ನ ಸೂಪರ್ 8 ಹಂತಕ್ಕೆ ಪ್ರವೇಶಿಸಲು ವಿಫಲವಾದ ಪಾಕಿಸ್ತಾನ ತಂಡದ ವಿರುದ್ಧ ಪ್ರಧಾನ ಕೋಚ್ ಗ್ಯಾರಿ ಕಿರ್ಸ್ಟನ್ ಕೆಂಡಾಮಂಡಲಗೊಂಡಿದ್ದಾರೆ ಎನ್ನಲಾಗಿದ್ದು, ಇಂತಹ ಕೆಟ್ಟ ತಂಡವನ್ನು ನಾನು ನೋಡಿಲ್ಲ ಎಂದಿದ್ದಾರೆ ಎಂದು ಪಾಕಿಸ್ತಾನ ಮಾಧ್ಯಮಗಳು ವರದಿ ಮಾಡಿವೆ. ತಂಡದಲ್ಲಿ ಒಗ್ಗಟ್ಟಿಲ್ಲ, ಇನ್ನೊಂದು ತಂಡ ಎಂದು ಅವರು ಕರೆದುಕೊಳ್ಳುತ್ತಾರೆ. ಆದರೆ ಒಂದೇ ತಂಡಕ್ಕೆ ಬೇಕಾಗಿರುವ ಯಾವ ಗುಣಗಳೂ ಇಲ್ಲ. ಆಟಗಾರರ ನಡುವೆ ಉತ್ತಮ ಸಂಬಂಧವಿಲ್ಲ, ಒಬ್ಬರಿಗೊಬ್ಬರು ಒಂದೊಂದು ಕತೆ. ನಾನು ಸಾಕಷ್ಟು ತಂಡಗಳ ಜೊತೆ ಕೆಲಸ ಮಾಡಿದ್ದು, ಇಂತಹ ತಂಡವನ್ನು ಎಲ್ಲೂ ನೋಡಿಲ್ಲ ಎಂದು ಕ್ರಿಸ್ಟನ್ ಮಾಧ್ಯಮವೊಂದರಲ್ಲಿ ಪ್ರತಿನಿಧಿ ಜೊತೆ ಮಾತನಾಡುವಾಗ ಹೇಳಿದ್ದಾರೆ ಎಂದು ವರದಿಯಾಗಿದೆ. ಆದರೆ ಕೆಲ ಪಾಕಿಸ್ತಾನಿ ಮಾಧ್ಯಮಗಳು ಕ್ರಿಸ್ಟನ್ನನ್ನು ಸಂಪರ್ಕಿಸಿ ಈ ಕುರಿತು ಪ್ರತಿಕ್ರಿಯೆ ಕೇಳಿರುವುದಾಗಿಯೂ ಹೇಳಿಕೊಳ್ಳುತ್ತಿದ್ದು, ತಾವು ತಂಡದ ವಿರುದ್ಧ ಯಾವ ಹೇಳಿಕೆಯನ್ನೂ ನೀಡಿಲ್ಲ ಎಂದು ಕ್ರಿಸ್ಟನ್ ಸ್ಪಷ್ಟಪಡಿಸಿದ್ದಾರೆ ಎಂದು ವರದಿ ಮಾಡಿದೆ. ಇಂದು ಫಿನ್ಲ್ಯಾಂಡ್ ಅಥ್ಲೆಟಿಕ್ಸ್ ಕೂಟದಲ್ಲಿ ನೀರಜ್ ಚೋಪ್ರಾ ಕಣಕ್ಕೆ. ಭಾರತದ ತಾರಾ ಜಾವೆಲಿನ್ ಪಟು, ಹಾಲಿ ಒಲಿಂಪಿಕ್ ಹಾಗೂ ವಿಶ್ವ ಚಾಂಪಿಯನ್ ನೀರಜ್ ಚೋಪ್ರಾ ಸಣ್ಣ ಪ್ರಮಾಣದ ಗಾಯದಿಂದ ಚೇತರಿಸಿಕೊಂಡಿದ್ದಾರೆ.